ಕೂಡ ಲಾಸ್ಟ್ ಓವರ್ ಥ್ರಿಲ್ಲರ್, ನಿನ್ನೆ ಮ್ಯಾಚ್ ಕೂಡ ಸೇಮ್ ಟು ಸೇಮ್. ಬಟ್ ಆಪರ್ಚುನಿಟಿ ಇದ್ರೂ ಕೂಡ ಡೆಲ್ಲಿ ತಂಡ ಗೆಲ್ಲಲಿಲ್ಲ. ಆದರೆ ಚಾನ್ಸೇ ಇಲ್ಲ ಅನ್ಕೊಳ್ತಿದ್ದಂಥ ಹೊತ್ತಲ್ಲಿ ಸೋಲಿನ ಸುಳಿಯಿಂದ ಎದ್ದು ಲಕ್ನೋ ತಂಡ ಗೆದ್ದು ಬೀಗಿದೆ. KKR ಮತ್ತು LSG ನಡುವಿನ ಡ್ರಾಮಾ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರಿಕೆಟ್ನಲ್ಲಿ ಲಾಸ್ಟ್ ಬಾಲ್ವರೆಗೂ ಕೂಡ ಯಾರು ಗೆಲ್ತಾರೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅನ್ನೋದು ಇದೇ ಕಾರಣಕ್ಕೆ. ಕೋಲ್ಕತ್ತಾ ಮತ್ತು ಲಕ್ನೋ ತಂಡಗಳ ನಡುವಿನ ಪಂದ್ಯ ಕಂಪ್ಲೀಟ್ ಆಗಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಥರಾನೇ ಇತ್ತು. KKR ಟೀಮ್ ಗೆಲ್ಲುವಂತ ಚಾನ್ಸಸ್ 97% ಇದ್ರೆ ಲಕ್ನೋಗೆ ಇದ್ದದ್ದೇ 3%. ಆದ್ರೆ ಆ 3% ಚಾನ್ಸ್ನಲ್ಲೇ ಗೆದ್ದು ಬೀಗಿದ್ದಾರೆ. 4ನೇ ಮ್ಯಾಚ್ನಲ್ಲೂ ಸೋತ KKR. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಲ್ಲಿ ನಡೆದಂತ ಈ ಪಂದ್ಯದಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂತ KKR ತಂಡ 20 ಓವರ್ಗಳಲ್ಲಿ 4 ವಿಕೆಟ್ಗಳ ನಷ್ಟಕ್ಕೆ 181 ರನ್ಗಳನ್ನ ಕಲೆ ಹಾಕಿತ್ತು. ಸೊ ಈ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಲಕ್ನೋ ತಂಡಕ್ಕೆ ಹೇಳಿಕೊಳ್ಳುವಂತ ಸ್ಟಾರ್ಟ್ ಸಿಗಲಿಲ್ಲ. ಸೊ 128 ರನ್ ಗಳಿಸುವಷ್ಟರಲ್ಲಿ 7 ವಿಕೆಟ್ ಅನ್ನ ಕಳ್ಕೊಂಡಿತ್ತು. ಸೊ ಆಲ್ಮೋಸ್ಟ್ ಲಕ್ನೋ ತಂಡದ ಸೋಲು ಪಕ್ಕಾ ಎನ್ನುವಂತೆ ಇತ್ತು. ಆದರೆ ಕಡೆಯ 5 ಓವರ್ಗಳಲ್ಲಿ ಲಕ್ನೋ ಪಾಲಿಗೆ ಆಪದ್ಬಾಂಧವನಾಗಿ ಬಂದದ್ದೇ ಮುಕುಲ್ ಚೌಧರಿ. ಅಕ್ಷರಶಃ ಹೀರೋ ಆಗಿದ್ರು. ಕೊನೆಯ 2 ಓವರ್ಗಳಲ್ಲೇ ಮ್ಯಾಜಿಕ್ ನಡೆಯಿತು. ಲಕ್ನೋ ತಂಡಕ್ಕೆ ಕೊನೆಯ 12 ಬಾಲ್ಗಳಲ್ಲಿ 30 ರನ್ಗಳು ಬೇಕಾಗಿದ್ವು ಗೆಲ್ಲೋಕೆ. 19ನೇ ಓವರ್ನಲ್ಲಿ ಮುಕುಲ್ ಚೌಧರಿ ಸಿಕ್ಸರ್ ಹಾಗೆ ಬೌಂಡ್ರಿಗಳನ್ನು ಬಾರಿಸಿ ಕೊನೆಯ ಓವರ್ನಲ್ಲಿ 14 ರನ್ಗಳು ಬೇಕಾಗುವಂತೆ ಮಾಡ್ತಾರೆ. ಸೊ ವೈಭವ್ ಅರೋರಾ KKR ಪರ ಲಾಸ್ಟ್ ಓವರ್ ಬೌಲಿಂಗ್ಗೆ ಬರ್ತಾರೆ. ಇನ್ನು ಆವೇಶ್ ಖಾನ್ ಸ್ಟ್ರೈಕ್ ನಲ್ಲಿದ್ರು. ಆಗ ಸಿಂಗಲ್ ಅನ್ನ ಹೊಡಿ ಮುಕುಲ್ಗೆ ಸ್ಟ್ರೈಕ್ ಅನ್ನ ಬಿಟ್ಕೊಡ್ತಾರೆ. ಸೊ ಆಮೇಲೆ ನಡೆದಿದ್ದೆ ಮ್ಯಾಜಿಕ್. 2 ಸಿಕ್ಸರ್ ಬಾರಿಸಿದಂತ ಮುಕುಲ್ ಪಂದ್ಯವನ್ನ ಟೈಗೆ ತಂದಿಟ್ರು. ಕೊನೆ ಬಾಲ್ನಲ್ಲಿ ಸಿಂಗಲ್ ಓಡಿ 1 ರನ್ನಿಂದ ಪಂದ್ಯ ಗೆಲ್ಲುವಂತೆ ಮಾಡಿದ್ರು. ಅತ್ತ KKR ವಿಕೆಟ್ ಕೀಪರ್ ರಘುವಂಶಿ ರನ್ಔಟ್ ಮಾಡೋ ಅವಕಾಶ ಇದ್ರೂ ಕೂಡ ಸರಿಯಾಗಿ ಸ್ಟಂಪ್ಸ್ಗೆ ಬಾಲ್ ಹೊಡೆಯದೆ ಸಿಂಗಲ್ ತಗೊಳ್ಳೋ ತರ ಮಾಡಿ ಕೊನೆಗೆ ಸೋಲೊಪ್ಪಿಕೊಂಡ್ರು. ಈ ಮೂಲಕ KKR ಸತತ 4ನೇ ಪಂದ್ಯದಲ್ಲೂ ಕೂಡ ಸೋಲನ್ನ ಕಾಣಬೇಕಾಯ್ತು. ಆಕ್ಚುಲಿ KKR ಪಂಜಾಬ್ ವಿರೋಧದ ಪಂದ್ಯ ಮಳೆಯಿಂದಾಗಿ ರದ್ದಾಗಿರೋದ್ರಿಂದಾಗಿ ಅಲ್ಲಿ ಅವರಿಗೆ 1 ಪಾಯಿಂಟ್ ಸಿಕ್ಕಿದೆ. ಅಜಿಂಕ್ಯ ರಹಾನೆ ನಾಯಕತ್ವಕ್ಕೂ ಕುತ್ತು ಬಂತ. IPL ನಲ್ಲಿ 3 ಸಲ ಚಾಂಪಿಯನ್ ಆಗಿರುವಂತ KKR 2024ರಲ್ಲೂ ಕೂಡ ಚಾಂಪಿಯನ್ ಪಟ್ಟಕ್ಕೇರಿತ್ತು. ಆದರೆ ವಿನ್ನಿಂಗ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅನ್ನ ಬಿಟ್ಕೊಟ್ಟಿದ್ದಂತ ಟೀಮ್ ಅಜಿಂಕ್ಯ ರಹಾನೆಗೆ ನಾಯಕತ್ವ ನೀಡಿತ್ತು. ಆದರೆ ಲಾಸ್ಟ್ ಸೀಸನ್ ಅಂದುಕೊಂಡಂತೆ ಆಗ್ಲಿಲ್ಲ. ಇನ್ನು ಈ ಸೀಸನ್ ಇನ್ನೂ ಕೂಡ 1 ಮ್ಯಾಚ್ ಗೆದ್ದಿಲ್ಲ. ಮಳೆ ಬಂದಿಲ್ಲ ಅಂದ್ರೆ ಬಹುಶಃ ಪಂಜಾಬ್ ವಿರೋಧದ ಪಂದ್ಯ ಕೂಡ ಸೋಲ್ತಿದ್ರು ಅನ್ಸುತ್ತೆ. ಯಾಕಂದ್ರೆ ಆ ಮ್ಯಾಚ್ ಅಲ್ಲೂ ಕೂಡ ಆಲ್ರೆಡಿ 2 ವಿಕೆಟ್ಗಳನ್ನ ಕಳ್ಕೊಂಡು ಸಂಕಷ್ಟದಲ್ಲಿದ್ದಾಗಲೇ ಮಳೆ ಬಂದು ಪಂದ್ಯ ರದ್ದಾಗಿತ್ತು. ಹೀಗಾಗಿ KKR ಹೊಸ ಕ್ಯಾಪ್ಟನ್ ಹುಡುಕಾಟದಲ್ಲಿ ಎನ್ನುವಂತ ಚರ್ಚೆ ಆಗ್ತಿದೆ. ಬಟ್ ನಿಜ ಹೇಳ್ಬೇಕು ಅಂತಂದ್ರೆ KKR ಪರ ಅಜಿಂಕ್ಯ ರಹಾನ ಮಾತ್ರನೇ ಅದ್ಭುತವಾದಂತ ಪ್ರದರ್ಶನವನ್ನ ನೀಡ್ತಾ ಇರೋದು. ಉಳಿದ ಆಟಗಾರರಿಂದ ಸಪೋರ್ಟ್ ಸಿಗದೇ ಇರೋ ಕಾರಣದಿಂದಾಗಿ, ಜೊತೆಗೆ ಇಂಜುರಿ ಪ್ರಮಾಣ ಆ ತಂಡದಲ್ಲಿ ಜಾಸ್ತಿ ಇದ್ದಂತ ಕಾರಣಕ್ಕಾಗಿ ಅಜಿಂಕ್ಯ ರಹಾನೆ ನಾಯಕತ್ವದಲ್ಲಿ ಟೀಮ್ ಸೋಲ್ತಾ ಇದೆ ಅಷ್ಟೇ. ಇನ್ನು KKRಗೆ ಸೋಲಿನ ಆಘಾತ ನೀಡಿದಂತ ರಾಜಸ್ಥಾನದ 21 ವರ್ಷದ ಯುವ ಆಟಗಾರ ಮುಕುಲ್ ಚೌಧರಿಗೆ ಲಕ್ನೋ ತಂಡ 2.60 ಕೋಟಿಯನ್ನ ನೀಡಿ ಖರೀದಿ ಮಾಡಿತ್ತು. ವಿಕೆಟ್ ಕೀಪರ್ ಮತ್ತು ಬ್ಯಾಟ್ಸ್ಮನ್ ಆಗಿರೋದರ ಜೊತೆಗೆ ವೇಗದ ಬೌಲರ್ ಕೂಡ ಆಗಿದ್ದಾರೆ. ಇನ್ನು ಮುಕುಲ್ ತಮಗೆ ರೋಲ್ ಮಾಡೆಲ್ ಅಥವಾ ಕ್ರಿಕೆಟ್ ಅಲ್ಲಿ ಐಕಾನಿಕ್ ಪ್ಲೇಯರ್ ಅಂದ್ರೆ ಮಹೇಂದ್ರ ಸಿಂಗ್ ಧೋನಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಥವಾ ಫಿನಿಶಿಂಗ್ ಓವರ್ಗಳಲ್ಲಿ ಧೋನಿ ತರನೇ ಹೆಲಿಕಾಪ್ಟರ್ ಶಾಟ್ ಅನ್ನು ಹೊಡೆಯೋ ಮೂಲಕ ಅದನ್ನ ಪ್ರೂವ್ ಕೂಡ ಮಾಡಿದ್ದಾರೆ. ಸೊ ಮುಂದಿನ ಪಂದ್ಯಗಳಲ್ಲಿ ಈಗ ಮುಕುಲ್ ಮೇಲೆ ಎಲ್ಲರ ಕಣ್ಣು ಕೂಡ ಇರುತ್ತೆ. ನಮಸ್ಕಾರ.